ಎಲ್ಲರಿಗೂ ನಮಸ್ಕಾರ. ಒಂದು ಮಾತಿಗಾಗಿ, ಸತ್ಯಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಡೋಕ್ ಸಾಧ್ಯನಾ? ಹೌದು, ಸಾಧ್ಯ ಅಂತ ತೋರಿಸೋ ಒಂದು ಅದ್ಭುತ ಜಾನಪದ ಕಥೆ ಇದೆ. ಅದುವೇ ಪುಣ್ಯಕೋಟಿಯ ಕಥೆ. ಬನ್ನಿ, ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕತೆ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಯೋಚನೆ ಮಾಡೋಣ. ನಾವು ಯಾರಿಗಾದ್ರೂ ಒಂದು ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳ್ಳೋಕೆ ಎಲ್ಲಿವರೆಗೂ ಹೋಗ್ತೀವಿ? ಎಂಥ ಕಷ್ಟ ಬಂದ್ರೂ ಸರಿಯೇ. ನೋಡಿ, ಇದೇ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ ನಮ್ಮ ಕರ್ನಾಟಕದ ಒಂದು ಹಳೇ ಜಾನಪದ ಕಥೆ. ಇದು ಸುಮ್ಮನೆ ಒಂದು ಕಥೆ ಅಲ್ಲ ಗೊತ್ತಾ, ಪ್ರಾಮಾಣಿಕತೆಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ನಮ್ಮ ಪಯಣ ಶುರುವಾಗೋದೇ ಒಂದು ದಟ್ಟ ಕಾಡಿನಲ್ಲಿ. ಅಲ್ಲಿ ಒಂದು ಜೀವ ಉಳಿಯುತ್ತೋ ಹೋಗುತ್ತೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಥೆಯ ಪ್ರಮುಖ ಪಾತ್ರಗಳು ಅಂದ್ರೆ ಇವರಿಬ್ಬರೇ. ಒಂದ್ ಕಡೆ ಸತ್ಯ, ಪ್ರೀತಿ, ಮಾತೃತ್ವ ಇವೆಲ್ಲದರ ರೂಪವೇ ಆದ ಪುಣ್ಯಕೋಟಿ ಅನ್ನೋ ಹಸು. ಮತ್ತೊಂದ್ ಕಡೆ ಕಾಡಿನ ಕ್ರೌರ್ಯ, ಹಸಿವು ಇದನ್ನೆಲ್ಲ ಪ್ರತಿನಿಧಿಸೋ ಅರ್ಬುದ ಅನ್ನೋ ಹುಲಿ. ಇವರಿಬ್ಬರ ನಡುವಿನ ಸಂಘರ್ಷವೇ ಈ ಕಥೆಯ ತಿರುಳು. ಅದು ಒಂದು ಸಂಜೆಯ ಹೊತ್ತು. ಪುಣ್ಯಕೋಟಿ ಪಾಪ ಮೇಯ್ತಾ ದಾರಿ ತಪ್ಪಿ ತನ್ನ ಹಿಂಡಿನಿಂದ ದೂರ ಆಗ್ಬಿಡುತ್ತೆ. ಒಂಟಿಯಾಗಿ ನಿಂತಿರೋ ಅದರ ಮುಂದೆ ಇದ್ದಕ್ಕಿದ್ದ ಹಾಗೆ ಬಂದು ನಿಲ್ಲುತ್ತೆ ಆ ಕಾಡಿನ ರಾಜ, ಭಯಂಕರ ಹುಲಿ ಅರ್ಬುದ. ಆ ಹುಲಿಯ ಕಣ್ಣಲ್ಲಿ ದಯೆ ಅನ್ನೋದೇ ಇರ್ಲಿಲ್ಲ. ಒಂದೇ ಗರ್ಜನೆ, ಒಂದೇ ಮಾತು, ಇವತ್ತು ನೀನೇ ನನ್ನ ಊಟ, ಅಷ್ಟೇ. ಆ ಒಂದೇ ಮಾಟಲ್ಲಿ ಪುಣ್ಯಕೋಟೆಯ ಕತೆ ಮುಗೀತು ಅಂತಾನೇ ಅನ್ಸ್ಬಿಡುತ್ತೆ. ಸರಿ, ಈಗ ಸಾವೇ ಕಣ್ಣು ಮುಂದೆ ನಿಂತಿದೆ. ಪುಣ್ಯಕೋಟಿ ಏನ್ ಮಾಡ್ಬೋದು? ಭಯದಿಂದ ಓಡಿ ಹೋಗುತ್ತಾ? ಇಲ್ಲ, ಅವಳು ಆಡೋ ಮಾತುಗಳು ಇಡೀ ಕತೆಯ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ತನ್ನ ಪ್ರಾಣ ಹೋಗುತ್ತೆ ಅನ್ನೋ ಭಯಕ್ಕಿಂತ ಹೆಚ್ಚಾಗಿ ಪುಣ್ಯಕೋಟಿಗೆ ತನ್ನ ಕರು ನೆನಪಾಗುತ್ತೆ. ಅದ್ಭುತ ಧೈರ್ಯದಿಂದ ಹುಲಿ ಹತ್ರ ಕೇಳ್ಕೊಳ್ಳುತ್ತೆ, ಅಯ್ಯ ಹುಲಿರಾಯ, ಒಂದೇ ಒಂದು ಸಾರಿ ನನ್ನನ್ನು ಮನೆಗೆ ಹೋಗೋಕ್ಬಿಡು. ನನ್ನ ಕರು ಹಸಿದಿದೆ, ಅದಕ್ಕೆ ಕೊನೇ ಸಲ ಹಾಲು ಕುಡಿಸಿ ವಾಪಸ್ ಬಂದ್ಬಿಡ್ತೀನಿ, ಇದು ಸತ್ಯ. ಇಲ್ಲಿ ನೋಡಿ ಕಥೆಯ ಮ್ಯಾಜಿಕ್. ಸಾಮಾನ್ಯವಾಗಿ ಒಂದು ಹುಲಿ ತನ್ನ ಬೇಟೆಯನ್ನ ನಂಬಿ ಕಳಿಸುತ್ತಾ? ಚಾನ್ಸೇ ಇಲ್ಲ. ಆದ್ರೆ ಪುಣ್ಯಕೋಟಿಯ ಮಾತುಗಳಲ್ಲಿ ಅದೆಂಥ ಸತ್ಯದ ಶಕ್ತಿ ಇತ್ತಂದ್ರೆ ಆ ಕ್ರೂರ ಹುಲಿಯ ಮನಸ್ಸು ಕೂಡ ಒಂದು ಕ್ಷಣ ಕರಗಿದ ಹಾಗೆ ಆಗತ್ತೆ. ಸರಿ, ಹುಲಿತೋ ಕಳಿಸಿತೋ. ಆದ್ರೆ ಈಗ ನಿಜವಾದ ಪರೀಕ್ಷೆ ಇರೋದು ಪುಣ್ಯಕೋಟೆಗೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಸಾವಿನ ಹತ್ರ ವಾಪಸ್ ಹೋಗುತ್ತಾ ಅಥವಾ ಪ್ರಾಣ ಉಳಿಸ್ಕೊಳ್ಳೋಕೆ ಸುಳ್ಳು ಹೇಳುತ್ತಾ? ಮನೆಗೆ ಬಂದ ಪುಣ್ಯಕೋಟಿ ಮೊದಲು ತನ್ನ ತಾಯಿಯ ಕರ್ತವ್ಯವನ್ನ ಪೂರೈಸುತ್ತೆ. ತನ್ನ ಕರುವಿಗೆ ಹೊಟ್ಟೆ ತುಂಬ ಹಾಲುಣಿಸುತ್ತೆ. ಆಮೇಲೆ ತನ್ನ ಮಗುವಿನ ಜವಾಬ್ದಾರಿಯನ್ನ ಬೇರೆ ಹಸುಗಳಿಗೆ ಒಪ್ಪಿಸಿ ಕಣ್ಣೀರಲ್ಲಿ ವಿದಾಯ ಹೇಳುತ್ತೆ. ಕೊನೆಗೆ ಕೊಟ್ಟ ಮಾತಿಗೆ ತಪ್ಪುಬಾರ್ದು ಅಂತ ಮತ್ತೆ ಅದೇ ಕಾಡಿಗೆ, ಅದೇ ಸಾವಿನ ಬಾಯಿಗೆ ಹೆಜ್ಜೆ ಹಾಕುತ್ತೆ. ಹುಲಿಯ ಮುಂದೆ ಬಂದು ನಿಂತ ಪುಣ್ಯಕೋಟಿಯ ಧ್ವನಿಯಲ್ಲಿ ಭಯ ಇರಲಿಲ್ಲ. ಬದಲಿಗೆ ಒಂದು ಗಾಂಭೀರ್ಯ ಇತ್ತು. ಅವಳು ಹೇಳಿದಳು, ನಾನು ವಾಪಸ್ ಬಂದಿದ್ದೀನಿ, ಇನ್ನು ನಿನ್ನ ಹಸಿವನ್ನು ನೀಗಿಸ್ಕೋ. ಇಂಥ ಒಂದು ಪ್ರಾಮಾಣಿಕತೆಯನ್ನ ನೋಡಿದ್ಮೇಲೆ ಆ ಹುಲಿಯ ಮನಸ್ಸಲ್ಲಿ ಏನಾಗಿರ್ಬಹುದು? ತನ್ನ ಬೇಟೆಯ ಈ ನಡತೆ ಆ ಕ್ರೂರ ಪ್ರಾಣಿಯನ್ನ ಹೇಗೆ ಬದಲಾಯಿಸಿರ್ಬೋದು? ಪುಣ್ಯಕೋಟಿಯ ಸತ್ಯನಿಷ್ಠೆ ಆ ಹುಲಿಯ ಹೃದಯವನ್ನೇ ಬದಲಿಸ್ಬಿಡತ್ತೆ. ಅದಕ್ಕೆ ತನ್ನ ಕ್ರೌರ್ಯದ ಬಗ್ಗೆನೇ ನಾಚಿಕೆ ಆಗತ್ತೆ. ಅಬ್ಬಾ, ಇಂಥ ಸತ್ಯವಂತ ಜೀವವನ್ನ ಕೊಂದು ತಿಂದ್ರೆ ದೇವರು ಮೆಚ್ಚೋದಿಲ್ಲ ಅಂತ ಅದು ಮನಸ್ಸಲ್ಲೇ ಅಂದುಕೊಳ್ಳುತ್ತೆ. ಈ ಕತೆಗೆ ಬೇರೆ ಬೇರೆ ಅಂತ್ಯಗಳು ಸಿಗುತ್ತೆ. ಕೆಲವು ಕಡೆ ಹುಲಿ ಪಶ್ಚಾತ್ತಾಪದಿಂದ ಆ ಕಾಡನ್ನೇ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಕೆಲವು ಕಡೆ ನಾಚಿಕೆಯಿಂದ ತನ್ನ ಪ್ರಾಣವನ್ನೇ ಬಿಡುತ್ತೆ ಅಂತಾನೂ ಇದೆ. ಆದರೆ ಯಾವುದೇ ಅಂತ್ಯವಿರಲಿ, ಎಲ್ಲದರ ಸಾರಾಂಶ ಒಂದೇ: ಪುಣ್ಯಕೋಟಿಯ ಸತ್ಯವೇ ಅವಳನ್ನ ಉಳಿಸಿತು. ಹಾಗಾದ್ರೆ ಈ ಕಥೆ ನಮ್ಗೆ ಕೊಡುವ ಸಂದೇಶವಾದ್ರೂ ಏನು? ಇದರ ಹಿಂದಿರೋ ಆಳವಾದ ತತ್ವಗಳನ್ನ ಸ್ವಲ್ಪ ನೋಡೋಣ ಬನ್ನಿ. ಈ ಇಡೀ ಕಥೆಯ ಸಾರವನ್ನ ಈ ಒಂದು ಅದ್ಭುತವಾದ ಪದ್ಯ ಹಿಡಿದಿಡುತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದ್ರೆ ಮೆಚ್ಚನಾ ಪರಮಾತ್ಮನು. ಇದರ ಅರ್ಥ ತುಂಬ ಸರಳ, ಆದರೆ ಬಹಳ ಶಕ್ತಿಯುತ. ಸತ್ಯ ಅನ್ನೋದೇ ನಮ್ಗೆಲ್ಲ. ಅದೇ ನಮ್ಮ ತಂದೆ ತಾಯಿ, ಅದೇ ನಮ್ಮ ಬಂಧು ಬಳಗ. ಆ ಸತ್ಯದ ದಾರಿಯನ್ನ ಬಿಟ್ಟು ನಡೆದ್ರೆ ದೇವರು ಕೂಡ ನಮ್ಮನ್ನ ಮೆಚ್ಚೋದಿಲ್ಲ. ನೋಡಿ, ಇದು ಕೇವಲ ಒಂದು ಕಥೆಯ ಮಾತಲ್ಲ, ಇದು ಜೀವನದ ಸತ್ಯ ಅಲ್ವಾ? ಸೊ ಈ ಕಥೆಯಿಂದ ನಾವು ಕಲಿಬೇಕಾದ 3 ಮುಖ್ಯವಾದ ವಿಷಯಗಳು ಅಂದ್ರೆ, ಮೊದಲನೆಯದು, ಸತ್ಯಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಎರಡನೆಯದು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ನಿಜವಾದ ಧರ್ಮ. ಮತ್ತು ಮೂರನೆಯದು, ಪ್ರಾಮಾಣಿಕತೆ ಮತ್ತು ಕರುಣೆಗೆ ಕಲ್ಲಿನಂಥ ಹೃದಯವನ್ನ ಕೂಡ ಕರಗಿಸೋ ಶಕ್ತಿ ಇದೆ. ಹಾಗಾದ್ರೆ ಈ ಹಳೆಯ ಕಥೆಯಿಂದ ಇವತ್ತಿನ ಜಗತ್ತಿಗೆ ಏನ್ ಕಲಿಬಹುದು? ಎಲ್ಲೆಲ್ಲೂ ಸುಳ್ಳು, ಮೋಸ ತುಂಬಿರೋ ಈ ಕಾಲದಲ್ಲಿ ಪುಣ್ಯಕೋಟಿಯ ತರಹದ ನಿಷ್ಠೆಯನ್ನ, ಪ್ರಾಮಾಣಿಕತೆಯನ್ನ ಎಲ್ಲಿ ನೋಡೋಕ್ ಸಾಧ್ಯ?
ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಈ ಯೋಚನೆಯೊಂದಿಗೆ ಈ ಕಥೆಯ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.